ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ರಾಗಿ ಹಿಟ್ಟಿನಿಂದ ಬ್ರೌನಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ಬ್ರೌನಿಗೆ ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ, ಮೈದಾ ಹಾಗೆ ಮೊಟ್ಟೆಯನ್ನು ಯೂಸ್ ಮಾಡ್ತಾ ಇಲ್ಲ. ನೋಡೋಣ ಹೇಗೆ ಮಾಡೋದು. ಇಲ್ಲಿ ನಾನು 3/4 ಕಪ್ಪು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. ಈ ರಾಗಿ ಹಿಟ್ಟಿಗೆ 2 ಟೇಬಲ್ ಸ್ಪೂನು ಕೋಕೋ ಪೌಡರ್ನ ಹಾಕ್ತಾ ಇದ್ದೀನಿ. ಆಯಿತಾ, 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದಕ್ಕೀಗ 1/4 ಟೀ ಸ್ಪೂನು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಅರ್ಧ ಟೀ ಸ್ಪೂನು ಬೇಕಿಂಗ್ ಪೌಡರ್ನ ಹಾಕ್ತಾ ಇದ್ದೀನಿ. ಹಾಗೆಯೇ 1/4 ಟೀ ಸ್ಪೂನು ಬೇಕಿಂಗ್ ಸೋಡಾನ ಹಾಕ್ತಾ ಇದ್ದೀನಿ. ಇದೆಲ್ಲವೂ ಜರಡಿ ಹಿಡ್ಕೋಬೇಕು. ಇವಾಗ ನೋಡಿ, ಇಲ್ಲಿ ಈ ಥರ ಸಾಣಿಸುವಾಗ ನೋಡಿ, ಈ ಥರ ಉಂಡುಂಡೆ ಥರ ಎಲ್ಲ ಕಾಣಿಸಿದ್ರೆ ಕೋಕೋ ಪೌಡರ್ದು ಈ ಥರ ಸ್ಪೂನ್ ಸಹಾಯದಿಂದ ಈ ಥರ ಬ್ರೇಕ್ ಮಾಡ್ಕೋಬೋದು. ನೋಡಿ, ಈಗ ಸಾಣಿಸಾಗಿದೆ, ಜರಡಿ ಹಿಡ್ಕೊಂಡಾಗಿದೆ. ಇಲ್ಲಿ ಪುಡಿ ರೆಡಿ ಆಗಿದೆ ಡ್ರೈ ಪೌಡರ್ದು. ಬನ್ನಿ ಈಗ ವೆಟ್ ಮಿಕ್ಸ್ಚರ್ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಅರ್ಧ ಕಪ್ಪು ಗಟ್ಟಿ ಮೊಸರನ್ನ ತೊಗೊಳ್ಬೇಕು. ಆಯಿತಾ, ಗಟ್ಟಿ ಮೊಸರನ್ನೇ ಬಳಸಿ. ಹಾಗೆಯೇ ಇದಕ್ಕೆ ಅರ್ಧ ಅಥವಾ 3/4 ಕಪ್ಪು, ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿ ತಗೊಳ್ಳಿ. ಇದಕ್ಕೆ ನಾನು ಅರ್ಧ ಕಪ್ಪು ಬೆಲ್ಲದ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲದ ನೀರು ಅಂತ ಹೇಳಿದ್ರೆ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಂಡಿದ್ದೀನಿ. ಬೆಲ್ಲ ಹಾಗೆ ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಈಗ ಮಿಕ್ಸ್ ಆಗಿದೆ. ಈಗ ವೆಟ್ ಮಿಕ್ಸ್ಚರ್ ರೆಡಿ ಆಗಿದೆ. ಇದಕ್ಕೆ 1/4 ಟೀ ಸ್ಪೂನು ವೆನಿಲಾ ಎಸೆನ್ಸ್ ಹಾಕ್ತಾ ಇದ್ದೀನಿ. ಈಗ ಇನ್ನೊಂದು ಸಲ ಮಿಕ್ಸ್ ಕೊಡೋಣ. ನೋಡಿದ್ರೆ ಈಗ ವೆಟ್ ಮಿಕ್ಸ್ಚರು ರೆಡಿ ಆಗಿದೆ, ಡ್ರೈ ಪೌಡರ್ ಕೂಡ ರೆಡಿ ಆಗಿದೆ. ಈಗ ಇಲ್ಲಿ 5 ಟೇಬಲ್ ಸ್ಪೂನು ಬೆಣ್ಣೆಯನ್ನು ತೊಗೊಂಡಿದ್ದೀನಿ. ಈ ಬೆಣ್ಣೆಯನ್ನು ಒಂದು ಸಣ್ಣ ಕಪ್ನಲ್ಲಿ ತೊಗೊಂಡಿದ್ದೀನಿ. ಕೆಳಗೆ ಕುದಿಯೋ ನೀರನ್ನು ಹಾಕ್ಕೊಂಡಿದ್ದೀನಿ, ದೊಡ್ಡ ಬೌಲಿಗೆ ಕುದಿಯೋ ನೀರನ್ನು. ನೀವು ಈ ಬೆಣ್ಣೆಯನ್ನು ಡಬಲ್ ಬಾಯ್ಲರ್ ಮೆಥಡಲ್ಲೂ ಕೂಡ ಕರಗಿಸ್ಕೋಬೋದು, ಅಥವಾ ಮೈಕ್ರೋವೇವಲ್ಲಿ ಕೂಡ ಈಸಿಯಾಗಿ ಕರಗಿಸ್ಕೋಬೋದು. ನೋಡಿ, ಈಗ ಬೆಣ್ಣೆ ಕರಗಿದೆ. ಇದಕ್ಕೆ 3/4 ಕಪ್ಪು ಚಾಕ್ಲೇಟ್ ಚಿಪ್ಸ್ನ ಹಾಕ್ತಾಯಿದ್ದೀನಿ, ಚಾಕೋ ಚಿಪ್ಸ್ನ ಹಾಕ್ತಾಯಿದ್ದೀನಿ. ನೀವು ಚಾಕೋ ಚಿಪ್ಸ್ ಬದಲಾಗಿ ಚಾಕ್ಲೇಟ್ ಕೂಡ ಯೂಸ್ ಮಾಡ್ಕೋಬೋದು. 3/4 ಕಪ್ಪು ತೊಗೊಂಡಿದ್ದೀನಿ. ಬೆಣ್ಣೆ ಮತ್ತು ಚಾಕ್ಲೇಟನ್ನು ಚೆನ್ನಾಗಿ ಕರಗೋವರೆಗೂ ನೀಟಾಗಿ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಚಾಕ್ಲೇಟ್ ರೆಡಿಯಾಗಿದೆ. ನೋಡಿದ್ರೆ ಕಂಪ್ಲೀಟಾಗಿ ಈಗ ರೆಡಿಯಾಗಿದೆ. ಈಗ ವೆಟ್ ಮಿಕ್ಸ್ಚರ್ನ ರೆಡಿ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಈ ಡ್ರೈ ಪೌಡರ್ನ ಹಾಕೊಳ್ಳೋಣ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ಡ್ರೈ ಪೌಡರ್ನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ, ತುಂಬ ಓವರಾಗಿ ಮಿಕ್ಸ್ ಮಾಡೋದು ಬೇಡ. ನೋಡಿ, ಈಗ ಡ್ರೈ ಪೌಡರು ಮತ್ತು ಈ ವೆಟ್ ಮಿಕ್ಸ್ಚರ್ ಎಲ್ಲ ಮಿಕ್ಸ್ ಆಗಿದೆ. ಈಗ ಲಾಸ್ಟಿಗೆ ನಾವು ಈ ಚಾಕ್ಲೇಟ್ ಮಿಕ್ಸ್ಚರ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ನೋಡಿ, ಇಷ್ಟೇ ಸಾಕು, ತುಂಬ ಮಿಕ್ಸ್ ಮಾಡೋದು ಬೇಡ. ಈಗ ಈ ಚಾಕ್ಲೇಟ್ ಬ್ರೌನಿಯನ್ನು, ರಾಗಿ ಹಿಟ್ಟಿನ ಚಾಕ್ಲೇಟ್ ಬ್ರೌನಿಯನ್ನು ಇದೇ ತಟ್ಟೆಯಲ್ಲೇ ಮಾಡ್ತಾ ಇರೋದು, ಸ್ಟೀಲ್ ತಟ್ಟೆಯಲ್ಲಿ ಮಾಡ್ತಾ ಇದ್ದೀನಿ ಇವತ್ತು. ನೋಡಿ, ವ್ಯಾಕ್ಸ್ ಪೇಪರ್ನ ಹಾಕ್ಕೊಳ್ಳಿ. ವ್ಯಾಕ್ಸ್ ಪೇಪರ್ ಯೂಸ್ ಮಾಡೋದ್ರಿಂದ ಸ್ಟಿಕ್ ಆಗೋಲ್ಲ ಬ್ರೌನಿ, ಈಸಿಯಾಗಿ ಹೊರಗೆ ತೆಗಿಬೋದು ಬೆಂದ ಮೇಲೆ. ನೋಡಿದ್ರೆ ಬ್ರೌನಿ ರೆಡಿಯಾಗಿದೆ ಬೇಕಾಗಲಿಕ್ಕೆ. ಇದ್ರ ಮೇಲ್ಗಡೆ ಈಗ ಚಾಕೋ ಚಿಪ್ಸ್ನ ಹಾಕ್ತಾಯಿದ್ದೀನಿ. ನೀವು ವಾಲ್ನಟ್ ಕೂಡ ಯೂಸ್ ಮಾಡ್ಬೋದು, ನಟ್ಸು ಅದನ್ನೆಲ್ಲ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಬನ್ನಿ ಈಗ ರಾಗಿ ಹಿಟ್ಟಿನ ಈ ಬ್ರೌನಿಯನ್ನು ಬೇಕ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಕುಕ್ಕರ್ನ ಯೂಸ್ ಮಾಡ್ತಾಯಿದ್ದೀನಿ. ಕುಕ್ಕರ್ಗೆ ದೊಡ್ಡ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಆಯಿತಾ, ಇದ್ರ ಮೇಲ್ಗಡೆ ಇಡ್ಲಿ ಸ್ಟ್ಯಾಂಡನ್ನು ಇಡೋಣ. ಈ ಇಡ್ಲಿ ಸ್ಟ್ಯಾಂಡ್ ಮೇಲೆ ನಾವೀಗ ಚಾಕ್ಲೇಟ್ ಬ್ರೌನಿ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಇಟ್ಬಿಡೋಣ ಪ್ಲೇಟು. ನೋಡಿ, ಇದನ್ನು ಹುಷಾರಾಗಿ ಇಡಬೇಕಾಗತ್ತೆ. ಈಗ ಕುಕ್ಕರ್ ಮುಚ್ಚಳವನ್ನು ಮುಚ್ಚೋಣ. ಮುಚ್ಚುವಾಗ ಇದಕ್ಕೆ ಗ್ಯಾಸ್ ಕಟ್ಟು ಮತ್ತು ವಿಷಲ್ ಹಾಕೋದು ಬೇಡ. ಬನ್ನಿ, ಇದನ್ನು ಮುಚ್ಚಿಬಿಟ್ಟು ಬ್ರೌನಿಯನ್ನು ಬೇಕ್ ಮಾಡ್ಕೊಳ್ಳೋಣ. ಬ್ರೌನಿ ಚೆನ್ನಾಗಿ ಕುಕ್ ಆಗೋವರೆಗೂ ಬೇಕ್ ಮಾಡ್ಕೋಬೇಕಾಗತ್ತೆ. ಇದು ಕುಕ್ಕರ್ನಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ. ನೋಡಿ, ಇಲ್ಲಿ ಒಂದು 50 ನಿಮಿಷ ಆಗಿದೆ. ನೋಡಿ, ಇಲ್ಲಿ ಬ್ರೌನಿ ರೆಡಿಯಾಗಿದೆ. ಇದು ಕುಕ್ ಆಗಿದೆಯೋ ಹೇಗೆ ಅಂತ ನೋಡಲಿಕ್ಕಾಗಿ ನೋಡಿ, ಈ ಥರ ಮೇಲ್ಗಡೆ ಲೇಯರ್ನ ಈ ಥರ ಪ್ರೆಸ್ ಮಾಡಿದ್ರೆ, ಹಸಿ ಅನಿಸಿದ್ರೆ ಅದನ್ನು ಇನ್ನೂ ಸ್ವಲ್ಪ ಬೇಯಿಸ್ಬೇಕಾಗತ್ತೆ. ನೋಡಿ, ಕೈಯಿಗೇನು ತಾಗ್ತಾ ಇಲ್ಲ ಅಲ್ವಾ, ಬ್ಯಾಟರ್ ಫುಲ್ಲು ಕುಕ್ ಆಗಿದ್ರೆ ನಮ್ಮ ಕೈಯಿಗೆ ಏನು ತಾಗೋದಿಲ್ಲ. ನೋಡಿದ್ರಾ, ಇದು ಕಂಪ್ಲೀಟಾಗಿ ಕುಕ್ ಆಗಿದೆ. ಇವಾಗ ಇದನ್ನು ನಾವು ಕಂಪ್ಲೀಟಾಗಿ ಆರ್ಲಿಕ್ಕೆ ಬಿಟ್ಬಿಡಬೇಕು, ಬಿಸಿ ಇರುವಾಗಲೇ ತೆಗಿಬಾರ್ದು. ನೋಡಿ, ಈಗ ಬ್ರೌನಿ ಕಂಪ್ಲೀಟಾಗಿ ಕುಕ್ ಆಗಿದೆ. ಇದನ್ನು ತಟ್ಟೆಯಿಂದ ರಿಮೂವ್ ಮಾಡ್ಕೊಳ್ಳೋಣ. ವ್ಯಾಕ್ಸ್ ಪೇಪರ್ನ ಯೂಸ್ ಮಾಡೋದ್ರಿಂದ ಈಸಿಯಾಗಿ ತೆಗಿಬೋದು ಬ್ರೌನಿಯನ್ನು. ನೋಡಿ, ಕಂಪ್ಲೀಟಾಗಿ ತಣ್ಣ ಆದಮೇಲೆ ಈ ಥರ ಸ್ಲೈಸ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ನೀಟಾಗಿ ರೆಡಿಯಾಗಿದೆ ಅಲ್ವಾ ಬ್ರೌನಿ. ನೋಡಿ, ಎಷ್ಟು ನೀಟಾಗಿ ತೆಗಿಬೋದು.
ಸ್ಲೈಸ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಹಾಗೆಯೇ ಬ್ರೌನಿ ಮೇಲೆ ಶೈನಿಂಗ್ ಥರ ಕಾಣ್ತಿದೆ ಅಲ್ವಾ, ಹಾಗೆ ಟೆಕ್ಸ್ಚರು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಇಲ್ಲಿ ರಾಗಿ ಹಿಟ್ಟಿನ ಬ್ರೌನಿ ರೆಡಿಯಾಗಿದೆ. ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ರಾಗಿ ಹಿಟ್ಟು ಹಾಗೆ ಬೆಲ್ಲವನ್ನೆಲ್ಲ ಉಪಯೋಗಿಸಿದೇವಲ್ಲ, ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನೋಡಿ ಟೆಕ್ಸ್ಚರೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.